ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಈಗ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು 11:45 ಆಗ್ತಾ ಬಂದ್ಬಿಟ್ಟು. ನಮ್ಮ ಶಿವಮೊಗ್ಗದಲ್ಲಿ ಇವತ್ತೊಂದು ಫ್ಯಾಷನ್ ಎಕ್ಸ್ಪೋ ಅಂತ ಒಂದು ಇವೆಂಟ್ ಇದೆ. ಜ್ಯುವೆಲ್ರಾಕ್ ಹೋಟೆಲಲ್ಲಿ ಯಾವುದೋ ಒಂದು ಹಾಲಲ್ಲಿ ಇದೆ ಅಂತೆ. ಸೊ ಅಲ್ಲಿ ಹೋಗೋಣ ಅಂತ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ಲಂಚಿಗೆ ಕೂಡ ಪ್ರಿಪೇರ್ ಮಾಡಿಟ್ಟು ರೆಡಿ ಆಗ್ತಾ ಇದ್ದೀನಿ. ನೋಡಬೇಕು, ಸುಮ್ಮನೆ ಶಾಪಿಂಗ್ ಮಾಡೋ ಐಡಿಯಾ ಇಲ್ಲ. ನೋಡೋಣ, ಹೋದ್ರೆ ಏನಂದರೆ ಹೊಸ ಐಟಮ್ಸ್ ಎಲ್ಲ ಬಂದಿರುತ್ತಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ತುಂಬ ದಿವಸ ಆಯಿತು ಆ ಥರ ಯಾವುದೋ ಒಂದು ಇವೆಂಟ್ನ ಅಟೆಂಡ್ ಮಾಡಿರಲಿಲ್ಲ, ಹಾಗಾಗಿ ಹೊರಟಿದ್ದೀನಿ. ಇವತ್ತು ನಾನು ವೇರ್ ಮಾಡಿರೋದು ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಟಾಪ್. ಇದು ಪಿಂಕ್ ಕಲರ್ ಕಾಲರ್ ನೆಕ್ಕಿಂದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ಒಂದೇ ಸೇಮ್ ಪ್ಯಾಟರ್ನಲ್ಲಿ ನಾನು 2 ಟಾಪ್ನ ಬೈ ಮಾಡಿದ್ದೆ. ಸೊ ಇದನ್ನು ಫಸ್ಟ್ ಟೈಮ್ ವೇರ್ ಮಾಡ್ತೇನೆ. ಈ ಡಾರ್ಕ್ ಬ್ಲೂ ಜೀನ್ಸ್ಗೆ ಚೆನ್ನಾಗಿ ಕಾಣಿಸ್ತಾ ಇತ್ತೆ. ಹಾಗೆಯೇ ನಮಗೆ ಡ್ರೆಸ್ ಹೇಗಿರುತ್ತೆ, ನಮ್ಮ ಔಟ್ಫಿಟ್ ಹೇಗಿರುತ್ತೆ ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲ್ ಮಾಡಬೇಕು. ಸೊ ನಾನಿಲ್ಲಿ ಅದಕ್ಕೆ ತಕ್ಕನಾಗೆ ನನಗೆ ಕಂಫರ್ಟಬಲ್ ಇರೋ ಥರ ನಾನು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ. ನೆಕ್ಕಿಂದ ಟಾಪ್ ಹಾಕಿದ್ದೀನಲ್ಲ, ಸೊ ಹೈಪೋನಿನೇ ಹಾಕೋಣ ಅಂತ. ಅಕ್ಕಿಗೆ ಫುಲ್ ನೆಕ್ ಇರೋದ್ರಿಂದ ಸುಮ್ಮನೆ ಒಂದು ಹೈಪೋನಿ ಹಾಕೊಂಡು ಹೋಗ್ತೀನಿ. ನಾನು ಲಾಸ್ಟ್ ಹೇಳಿದ್ದೆ ಒಂದ್ಸರಿ ಹೇರ್ ಫಾಲ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸಿದ್ದೆ ಅಂತ. ನೋಡಿ, ಕಟ್ ಮಾಡಿಸಿದಾಗ ಶಾರ್ಟ್ ಇತ್ತು. ನಾನು ಕಟ್ ಮಾಡಿಸಿ ಈಗ 1 ಮಂತ್ ಆಗ್ತಾ ಬಂತು. ಈಗ ಆಲ್ಮೋಸ್ಟ್ 1 ಇಂಚ್ 1.5 ಇಂಚಷ್ಟು ಹೇರ್ ಗ್ರೋ ಆಗಿದೆ. ಚೆನ್ನಾಗಿದೆ, ಜಾಸ್ತಿ ಹೇರ್ ಫಾಲ್ ಇಲ್ಲ. ಚೆನ್ನಾಗಿ ಅನ್ನಿಸ್ತಾ ಇದೆ ಸ್ವಲ್ಪ ಹೇರ್ ಕೇರ್ ಮಾಡ್ತಿರೋದ್ರಿಂದ. ರೆಡಿ. ಆ್ಯಂಡ್ ನನಗೆ ಎವ್ರಿ ಡೇ ಬಿಂದಿ ಹಚ್ಕೊಳ್ಳೋಕ್ಕೆ ಬೇರೆ ಯಾವುದು ಇಷ್ಟ ಆಗಲ್ಲ. ಶೃಂಗಾರ ಅಥವಾ ಐಟೆಕ್ಸ್ ಬರುತ್ತಲ್ಲ, ನಾವು ಸಾದಾ ಅಂತ ಹೇಳ್ತಿದ್ವಿ. ನನಗೆ ಇದೇ ಇಷ್ಟ ಆಗೋದು. ಈ ಸ್ಟಿಕ್ಕರ್ ಎಲ್ಲ ಹಚ್ಕೊಂಡ್ರೆ ನನಗೇನೋ ಒಂದು ಅಂಟ್ಕೊಂಡಿರೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ನನಗೆ ಇದು ಕಂಫರ್ಟಬಲ್ಲು. ಏನಾರು ಫಂಕ್ಷನು ಆ ಥರ ಏನಾದ್ರು ಇದ್ದಾಗ ಮಾತ್ರ ನಾನು ಸ್ಟಿಕ್ಕರ್ಸ್ನ ಹಾಕ್ತೀನಿ, ಇಲ್ಲಾಂದರೆ ಇದನ್ನೇ ಹಾಕ್ತೀನಿ ಲೈಟಾಗಿ. ನಂಗೆ ಸಖತ್ ಕಂಫರ್ಟಬಲ್ ಇದೆ ಇದು. ಓಕೆ, ರೆಡಿ ಆಗಿದ್ದೀನಿ. ಈಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ಪೆಷಲಾಗಿ ಏನಾದರೂ ಇದ್ದರೆ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಓಕೆನಾ? ಎಸ್ ಫ್ರೆಂಡ್ಸ್, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನಾನು ವೆನ್ಯೂ ರೀಚ್ ಆದೆ. ಇದು ಬಂದುಬಿಟ್ಟು ಜ್ಯುವೆಲ್ರಾಕ್ ಹೋಟೆಲ್ನಲ್ಲಿ ಇದ್ದಿದ್ದು. ನಾನು ಬರ್ತಿದ್ದಂಗೆ ನಾನು ಅಂದ್ಕೊಂಡಿದ್ದು ಏನಂದರೆ, ಆಬ್ವಿಯಸ್ಲಿ ಗೊತ್ತಿತ್ತು ಫ್ಯಾಷನ್ ಎಕ್ಸ್ಪೋ ಅಂತಂದರೆ ಒಳ್ಳೊಳ್ಳೆ ಅಂದರೆ ಬಟ್ಟೆಗಳು ಅದೆಲ್ಲ ಇರುತ್ತೆ ಅಂತಂದ್ಬಿಟ್ಟು. ಬಟ್ ಇಲ್ಲಿ ಬಂದಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಏನಂತಂದರೆ, ಇದು ನಾನು ಆಗಲೇ ಹೇಳಿದೆ ಜ್ಯುವೆಲ್ರಾಕ್ ಹೋಟೆಲ್ ಇದ್ದಿದ್ದು ಅಂತಂದ್ಬಿಟ್ಟು. ಸೊ ಎಲ್ಲ ಸ್ವಲ್ಪ ಹೈಫೈ ಎಲ್ಲ ಇತ್ತು. ಮಟೀರಿಯಲ್ಸು ಅಷ್ಟೇ, ಪ್ರಾಡಕ್ಟ್ಸು ಅಷ್ಟೇ ಹೈಫೈ. ಆಮೇಲೆ ಅಲ್ಲಿಗೆ ಬಂದಿದ್ದ ಜನಗಳು ಕೂಡ ಸ್ವಲ್ಪ ಸ್ಟ್ಯಾಂಡರ್ಡಾಗೇ ಇದ್ದರು. ಆ್ಯಂಡ್ ಪ್ರೈಸ್ ವೈಸ್ ಕೂಡ ಅಷ್ಟೇ ಸೇಮ್. ಬಟ್ ನನಗೆ ಖುಷಿ ಆಯಿತು, ಇಲ್ಲಿ ಶಾಪಿಂಗ್ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಆಯಿತು. ಯಾಕೆಂದರೆ ಈ ಎನ್ವೈರ್ನ್ಮೆಂಟೇ ಕಂಪ್ಲೀಟಾಗಿ ಚಿಲ್ಲಾಗಿರುತ್ತೆ. ಆ್ಯಂಡ್ ಒಂಥರ ಹರಿಬರಿ ಗಜಿ ಬಿಜಿ ಏನೂ ಇಲ್ಲ, ಸಖತ್ತು ಡೀಸೆಂಟಾಗಿ ಚೆನ್ನಾಗಿತ್ತು. ಇಲ್ಲಿ ನಾನು ಫಸ್ಟು ವಿಸಿಟ್ ಮಾಡಿದ್ದು ಈ ಬೀಡ್ಸಿಂದು ಒಂದು ಸ್ಟಾಲ್ನ. ಸೊ ತುಂಬಾ ಚೆನ್ನಾಗಿತ್ತು. ಈ ಸೆಟ್ ನನಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಯಿತು. ಸಖತ್ ಫ್ಯಾನ್ಸಿ ಆಗಿತ್ತು. ನಾನು ರೆಗ್ಯುಲರಾಗಿ ಇಷ್ಟು ದಿವಸ ಜಾಸ್ತಿ ಫ್ಯಾನ್ಸಿ ಸೆಟ್ಗಳನ್ನ ಹಾಕಿಲ್ಲ, ನಾರ್ಮಲ್ ಜ್ಯುವೆಲ್ಸ್ನ ಹಾಕ್ತಿದ್ದೆ. ಆ್ಯಂಟಿಕ್ಕು ಆ ಥರದ ಮೇಲೆ ಆಸೆ ಪಡ್ತಾ ಇದ್ದೆ. ಬಟ್ ಇವಾಗ ಯಾಕೋ ಅದೆಲ್ಲ ಸ್ವಲ್ಪ ಬೋರಿಂಗ್ ಅನ್ನಿಸ್ತಿದೆ. ಸೊ ಈ ರೀತಿ ಬೀಡ್ಸಿನ ಜ್ಯುವೆಲ್ಸ್ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ನನಗೆ. ಸೊ ಇದನ್ನು ವಿಸಿಟ್ ಮಾಡಿದ್ವಿ. ಆಮೇಲೆ ಫಸ್ಟ್ ಒನ್ ಟೈಮ್ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಒಂದೊಂದೇ ಕಡೆ ನೋಡ್ತಾ ಇದ್ವಿ. ಆ್ಯಂಡ್ ಜಸ್ಟ್ ನೆಕ್ಸ್ಟ್ ಒಂದು ಕುರ್ತಿ ಶಾಪ್ ಇತ್ತು. ಸೊ ಇಲ್ಲಿ ಕೂಡ ನೋಡಿದ್ವಿ. ಅದಾದಮೇಲೆ ನಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು, ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ ಅಲ್ಲ. ಸೊ ಈ ಸ್ಯಾರಿ ಸ್ಟಾಲು. ಸೊ ಇಲ್ಲಂತೂ ಪ್ಯೂರ್ ಕಾಟನು, ಆಮೇಲೆ ಮಲ್ಮಲ್ ಕಾಟನು ಆ ಥರದ್ದೆಲ್ಲ. ಆ್ಯಂಡ್ ಇಲ್ಲಿ ನೋಡಿ ಈ ಪ್ಯಾಟ್ರನ್ ಇದೆಲ್ಲ ತುಂಬಾ ಸಾಫ್ಟ್ ಕ್ಲಾತು. ಸ್ವಲ್ಪ ಪ್ರೈಸ್ ವೈಸ್ ಎಕ್ಸ್ಪೆನ್ಸಿವ್, 2500 ಅಲ್ಲಿ ತನಕ. ಬಟ್ ಎಲ್ಲ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟಾಲ್ನ ನೋಡಿದ್ವಿ. ನೀವು ನೋಡ್ತಿರ್ಬೋದು ಅಲ್ಲಿ ಬಂದಿರೋಂಥ ಅಂದರೆ ಏನು ಎಕ್ಸಿಬಿಷನ್ಗೆ ತೊಗೊಂಡು ಬಂದಿದ್ರು ಅವರು ಐಟಮ್ಸ್ಗಳನ್ನ, ಅವರೆಲ್ಲ ಕೂಡ ಸ್ವಲ್ಪ ಅವರು ಎಲ್ಲ ಒಂದು ತಕ್ಕ ಮಟ್ಟಿಗೆ ಸ್ಟ್ಯಾಂಡರ್ಡ್ ಆಗಿರೋರೆ. ಹಾಗಾಗಿ ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್, ವ್ಯಾಲ್ಯೂ ಫಾರ್ ಮನಿ. ಬೈ ಮಾಡೋರಿಗೆ ವ್ಯಾಲ್ಯೂ ಫಾರ್ ಮನಿ, ಮೋಸ ಏನಿಲ್ಲ ಇಲ್ಲಿ. ಆ ಥರ ಚೆನ್ನಾಗೇ ಇತ್ತು. ಆ್ಯಂಡ್ ನಾವಲ್ಲಿ ನೋಡ್ಕೊಂಡು ಬಂದಿದ್ದೇನಂತ ಅಂದರೆ, ಅಲ್ಲಿ ಏನು ಸಿಗಲ್ಲ ಅನ್ನೋ ಥರನೇ ಇಂಥದ್ದು ಸಿಗಲ್ಲ ಅನ್ನೋ ಹಾಗೆ ಇರಲಿಲ್ಲ, ಎಲ್ಲ ಪ್ರತಿಯೊಂದು ಇತ್ತು. ಸೊ ನಾವು ಅಲ್ಲೇ ಸ್ಯಾರಿ ತೊಗೊಂಡು ಅಥವಾ ಡ್ರೆಸ್ ತೊಗೊಂಡು, ಇಯರಿಂಗ್ಸು, ಆಮೇಲೆ ಬ್ಯಾಂಗಲ್ಸ್ ಎಲ್ಲ ಕೂಡ ಅಲ್ಲೇ ಮ್ಯಾಚ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದಿತ್ತು. ಆ ಥರ A to Z ನಮಗೆ ಏನು ಬೇಕು, ಆಕ್ಸೆಸರೀಸ್ ವಿತ್ ಕ್ಲಾತ್ಸ್ ಪ್ರತಿಯೊಂದು ಕೂಡ ಅಲ್ಲೇ ಬೈ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿತ್ತು.
ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ತುಂಬ ದಿವಸದ ನಂತರ ಹೋಗಿದ್ದು ಈ ರೀತಿ ಎಕ್ಸ್ಪೋಗೆ, ಹಾಗಾಗಿಬಿಟ್ಟು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಒಂದು ಶಾಪಲ್ಲಿ ಕೂಡ ನಾನು ಸ್ಯಾರಿ ನೋಡಿದೆ, ಇದು ಭದ್ರಾವತಿಯವರು, ಅದೇನಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇವ್ರ ಹತ್ರ ಒಂದಕ್ಕಿಂತ ಒಂದು ಮೆಟೀರಿಯಲ್ಸ್ ತುಂಬ ಚೆನ್ನಾಗಿತ್ತು. ಡೈಲಿ ವೇರ್ ಸ್ಯಾರೀಸಿಂದ ಹಿಡಿದು ಒಕೇಶ್ನಲ್ ವೇರ್ ತನಕನೂ ಎಲ್ಲ ರೀತಿಯೂ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಇತ್ತು. ಆಮೇಲೆ ಮನೆಗೆ ಬೇಕಾಗಿರುವಂಥದ್ದು ಕೂಡ ಇತ್ತು. ನಾನು ಅದ್ರ ಕಡೆ ಏನು ಜಾಸ್ತಿ ನೋಡಿಲ್ಲ, ಯಾಕಂದರೆ ಅದೆಲ್ಲ ಶಾಪ್ ಆಡಬೇಕಾದ್ರೆ ನನ್ನ ಹಸ್ಬೆಂಡ್ ಜೊತೆಗೆ ಹೋಗಬೇಕು. ಸೊ ನನಗೆ ಪರ್ಸ್ನಲ್ ಥಿಂಗ್ಸ್ ಮಾತ್ರ ನೋಡೋಣ ಅಂತ ಹೋಗಿದ್ದು. ಓಕೆ, ಏನಾದರೂ ಒಂದು ಕಡಿಮೆ ತೊಗೊಂಡು ಬರೋಣ ಅಂತ. ಆ್ಯಂಡ್ ಅಷ್ಟೇ ಅಲ್ಲ, ಹೋಮ್ ಮೇಡ್ ಸೋಪ್ಸು ಆ್ಯಂಡ್ ಹ್ಯಾಂಡ್ಮೇಡ್ ಜ್ಯುವೆಲ್ಸು, ಮನೆಯಲ್ಲೇ ಜ್ಯುವೆಲ್ಸ್ ಮಾಡ್ತಾರಲ್ಲ ಅಂಥವ್ರು ಎಲ್ಲ ಕೂಡ ಇತ್ತು. ನನಗಂತೂ ಕಂಪ್ಲೀಟ್ಲಿ ಖುಷಿ ಆಯಿತು. ಈ ರೀತಿ ಶಾಪಿಂಗ್ ಮಾಡೋದು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ಸ್ವಲ್ಪ ಕೂಲಾಗಿ ಚಿಲ್ಲಾಗಿರುವಂಥದ್ದು, ಈ ಬಿಸಿಲಲ್ಲಿ ತಿರ್ಕೊಂಡು ಮಾಡೋಕ್ಕಿಂತ. ಆ್ಯಂಡ್ ಇದು ಒಂದು ಬಂದುಬಿಟ್ಟು ಬೀಡ್ಸ್, ಈ ಒರಿಜಿನಲ್ ಬೀಡ್ಸ್ ಬರುತ್ತಲ್ಲ, ಈ ಗೋಲ್ಡಿಗೆ ಹಾಕ್ತಾರಲ್ಲ ಇದೆಲ್ಲ ಬಿಡ್ಡೆಡ್ ಜ್ಯುವೆಲ್ರಿ. ಸೊ ಅವರೊಂದು ಹೋಲ್ಸೇಲಲ್ಲಿ ಇಟ್ಕೊಂಡಿದ್ರು, ಅಂದರೆ ಹೋಲ್ಸೇಲ್ ಮೀನ್ಸ್ ಅವರು ಹೋಲ್ಸೇಲಾಗಿ ಸೇಲ್ ಮಾಡೋರಂತೆ. ಇಲ್ಲಿ ಒಂದು ಎಕ್ಸಿಬಿಷನ್ಗೆ ಇಟ್ಕೊಂಡಿದ್ರು. ಸೊ ಇಲ್ಲಿ ಬಂದಾಗ ಜನಗಳಿಗೆ ಪರಿಚಯ ಆಗುತ್ತೆ ಅಲ್ವಾ, ಮೇನ್ ಇಂಟೆನ್ಷನ್ ಅದೇ, ಈ ಥರ ಸೇಲ್ ಮಾಡೋದು, ಜನಗಳಿಗೆ ಒಬ್ರಿಗೊಬ್ರಿಗೆ ಪರಿಚಯ ಆಗುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಆ ಥರ. ಸೊ ಈ ಬೀಡ್ ಜ್ಯುವೆಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಟೋಟಲಿ ಒಂದು 2.5 ಅವರ್ಸ್ನ ನಾನಿಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇನ್ನೂ ತುಂಬ ಟೈಮ್ ಬೇಕಿತ್ತು. ಸೊ ಒಂದು ಎಡವಟ್ ಮಾಡ್ಕೊಂಡು ಬಿಟ್ಟಿದ್ದೆ, ಮನೆ ಕೀ ಇಟ್ಟೋಗಿರಲಿಲ್ಲ. ಆ ರೀಸನ್ಗೆ ನಾನು ಕ್ವಿಕ್ಕಾಗಿ ವಾಪಸ್ ಬರಬೇಕಾಯ್ತು. ಇಲ್ಲ ಅಂದಿದ್ರೆ ನಾನು ಇನ್ ಕೇಸ್ ಕೀ ಇಟ್ಟೋಗಿದ್ರೆ ಒಂದು ಇನ್ನೂ 2 ಅವರ್ಸ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ಕೊಂಡು ಬರ್ತಿದ್ದೆ ಅನಿಸುತ್ತೆ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನೀಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಬಂದ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಬಂದುಬಿಟ್ಟೆ. ಸೊ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಓಕೆ, ಹೋದಾಗ 12:30 ಆಗಿತ್ತು ಟೈಮು. ನಾನು ಬೇಗ ಬರ್ತೀನಿ, ಒಂದು 2 ಅವರ್ಸ್ ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು 2 o'clock ಈಗೆಲ್ಲ ರಿಟರ್ನ್ ಆಗ್ತೀನಿ ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಥಿಂಗ್ಸ್ ನೋಡಿ ಇನ್ನೂ ನೋಡ್ತಾ ಎಷ್ಟೊಂದು ನಾನು ಸ್ಟಾಲ್ಸ್ನ ವಿಸಿಟೇ ಮಾಡಲಿಲ್ಲ. ಎಲ್ಲ ಥರ ಐಟಮ್ಸ್ ಇತ್ತು, ಆರ್ಟಿಫಿಷಿಯಲ್ ಜ್ಯುವೆಲ್ಸು, ಆಮೇಲೆ ಆ್ಯಂಟಿಕ್ ಜ್ಯುವೆಲ್ಸು, ಆಮೇಲೆ ರೆಡಿ ಬ್ಲೌಸ್ಗಳು, ಸ್ಯಾರಿ ಶಾಪ್ಸು, ಆಲ್ಮೋಸ್ಟ್ ಲೋಕಲೈಟ್ಸ್ ಶಿವಮೊಗ್ಗದವರು ಇದ್ದರು. ಆಮೇಲೆ ಔಟ್ ಆಫ್ ಶಿವಮೊಗ್ಗ ಕಡೆಯಿಂದ ಬಂದವರು ತುಂಬ ಜನ ಸೇಲ್ಸಿಗೆ ಬಂದಿದ್ರು. ತುಂಬ ಚೆನ್ನಾಗಿತ್ತು ಐಟಮ್ಸ್ ಮಾತ್ರ. ನಾನು ಒಂದು ರೌಂಡ್ ಎಲ್ಲ ನೋಡ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ನಾ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತು, 2 ಗಂಟೆ ಆಗ್ಬಿಡ್ತು. ಸೊ ಗಡಿಬಿಡಿಲಿ ಇನ್ನೂ ಒಂದು 8-10 ಸ್ಟಾಲ್ಗಳನ್ನ ನೋಡಲೇ ಇಲ್ಲ. ಆಮೇಲೆ ಇನ್ನೂ ಬೈ ಮಾಡಬೇಕು ಆಮೇಲೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು 2-3 ಇದರಲ್ಲಿ ರೆಡಿ ಬ್ಲೌಸ್ ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಕಲೆಕ್ಷನ್ಸ್. ಆಮೇಲೆ ಸ್ಯಾರೀಸು, ಅದರಲ್ಲೂ ಒಬ್ರದ್ದು ಸ್ಯಾರೀಸ್ ನಂಗೆ ತುಂಬಾ ಇಷ್ಟ ಆಯಿತು. ಇಬ್ಬರದ್ದು ಇಷ್ಟ ಆಯಿತು, ಒಬ್ರದ್ದು ಸ್ವಲ್ಪ ಹೈ ಬಜೆಟ್ ಇತ್ತು, ಬಟ್ ಕ್ವಾಲಿಟಿ ವೈಸ್ ಎಲ್ಲ ಸೂಪರಾಗಿತ್ತು. ಆಮೇಲೆ ಇನ್ನೊಬ್ರದ್ದು ಭದ್ರಾವತಿಯವ್ರದ್ದು ಯಾರ್ದೋ ಒಂದು ಹಾಕಿದ್ರು, ಅವರು ಇನ್ಸ್ಟಾಗ್ರಾಮಲ್ಲಿ ಸೇಲ್ ಮಾಡ್ತಾರಂತೆ, ಪೇಜ್ ಇಟ್ಕೊಂಡಿದ್ದಾರಂತೆ ಅವ್ರದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಕ್ಲಾತು ಒಂದೊಂದು ಡಿಫ್ರೆಂಟ್ ಇದು, ಮತ್ತು ಪ್ರೈಸ್ ಕೂಡ ಓಕೆ, ತುಂಬ ಚೆನ್ನಾಗಿತ್ತು. ನೀವು ಹೊರಗಡೆ ಹೋದ್ರೆ ಜಸ್ಟ್ 400-500ಗೆ ಅಂಗಡಿನಲ್ಲಿ ಆ ಸ್ಯಾರಿ ತೊಗೊಂಡ್ರೆ ಏನಕ್ಕೂ ಬೇಡಪ್ಪ ಅನ್ನಂಗಿರುತ್ತೆ. ಬಟ್ ಅವ್ರ ಹತ್ರ ಸೂಪರ್ ಆಗಿರುವಂಥ ಸ್ಯಾರಿಗಳು ಎಲ್ಲ ತುಂಬ ಚೆನ್ನಾಗಿತ್ತು. ನಾನೊಂದು 2 ಸೀರೆ ತೊಗೋಬೇಕಂತ ಆರ್ಸಿಟ್ಟಿದ್ದೆ, ಬಟ್ ಈ ರೀತಿ ತುಂಬ ಗಡಿಬಿಡಿಯಲ್ಲಿ ಬಂದ್ಬಿಟ್ಟೆ ನಾನು. ಸೊ ಅಲ್ಲಿ ಏನು ತೊಗೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಅಲ್ಲಿ ಹೋದ ತಕ್ಷಣ ನಾನು ಒಂದು 2 ಕುರ್ತಾ ಟಾಪ್ ತೊಗೊಂಡೆ ನಮ್ಮ ಅಮ್ಮನಿಗೆ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಇದೊಂದು ಚೈನ್ ತೊಗೊಂಡೆ. ಇದು ಹೊರಗಡೆ ಎಷ್ಟಿದೆ ಪ್ರೈಸ್ ನಂಗೆ ಗೊತ್ತಿಲ್ಲ. ಇದಕ್ಕೆ ನಾವು ಪೇ ಮಾಡಿದ ಅರೌಂಡ್ 250 ಅಲ್ಲ ಎಷ್ಟು ಪೇ ಮಾಡಿದೆ, 200 250 ಅವ್ರಿಗೆ ಸ್ವಲ್ಪ ಕಾಸ್ಟ್ಲಿ ಹೇಳಿದರು. ಈ ಬೀಡ್ಸ್ ಇಂದು ನಾರ್ಮಲ್ ಹಾಗೇನೂ ಬರುತ್ತೆ, ಈ ರೀತಿ ಜಡೆ ಶೇಪಲ್ಲಿ ನೋಡಿ, ಇಲ್ಲಿ ಈ ಥರ ಜಡೆ ಥರ ಇರೋದೆಲ್ಲ ಇದು ಒಂದು. ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ರೀಸೆಂಟಾಗಿ ಗೋಲ್ಡ್ ತೊಗೊಂಡೆ, ಈಗ ಅನ್ನಿಸ್ತಾ ಇದೆ ಅಲ್ಲಿ ವೆರೈಟೀಸ್ ತುಂಬ ಇತ್ತು. ಅವ್ರದ್ದೆಲ್ಲ 5 ಕೊಟ್ಟಿದ್ದಾರೆ, ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಬ್ಲ್ಯಾಕ್ ಸಾರಿಗೆಲ್ಲ ಹಾಕಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಸೊ ಇದಕ್ಕೆ ಪೇರ್ ಮಾಡಿಬಿಟ್ಟು ಇದೊಂದು ಇಯರಿಂಗ್ ತೊಗೊಂಡೆ ಅಲ್ಲೇ, ಈ ಪೇರ್ ಇಯರಿಂಗ್. ಇದು ಜಸ್ಟ್ 30 ರೂಪೀಸು. ಈ ಹೊರಗಡೆ ರೋಡ್ ಸೈಡಲ್ಲೇ 40-60 ಹಿಂಗೆಲ್ಲ ಇರುತ್ತೆ, ಬಟ್ ಇವ್ರು ಸೇಲ್ ಮಾಡೋರ ಹತ್ರ ಚೆನ್ನಾಗಿದೆ. 30 ರೂಪೀಸ್, ಕ್ವಾಲಿಟಿನೂ ಚೆನ್ನಾಗಿದೆ. ಇವ್ರದ್ದು ಅಷ್ಟೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಅಂತೆ. ನಮ್ಮನೆ ಹತ್ರನೇ ಇದ್ದಾರೆ, ಇವಾಗ ಬೇಕಾದಾಗ ಹೋಗಿ ವಿಸಿಟ್ ಮಾಡಿ ತೊಗೊಂಡು ಬರ್ಬೋದು. ನನಗೆ ಇದು ತುಂಬ ಇಷ್ಟ ಆಯಿತು. ಇನ್ನೂ ಸಕ್ಕತ್ತಿತ್ತು ಐಟಮ್ಸು. ನಾನು ಸ್ವಲ್ಪ ಒಂದಿಷ್ಟು ಶಾಪಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆಗಲೇ ಇಲ್ಲ. ಇಟ್ಸ್ ಓಕೆ. ಮತ್ತೆ ಇದೆ ಅಂತೆ 23ಗೆ ಶುಭಮಂಗಳ ಚೌಟ್ರಿಲಿ. ಸೊ ಅವಾಗ ಹೋಗೋಣ ಅಂತಂದ್ಬಿಟ್ಟು, ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ಮಾಡ್ಬೋದು.
ಎಸ್ ಫ್ರೆಂಡ್ಸ್, ಈಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಸೊ ಇವತ್ತು ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಏನು ಮಾಡೋದಂತ ಯೋಚನೆ ಮಾಡಿದವಾಗ ಓಕೆ ಬಸ್ಸಾರು ಮಾಡೋಣ ಅಂತ ಅನಿಸ್ತು. ಸೊ ಕ್ವಿಕ್ಕಾಗಿ ನಾನು ಹೆಸರು ಕಾಳು ಹಾಗೆ ಬೇಳೆನ ನೆನೆಸಿಟ್ಬಿಟ್ಟು ಹೋಗಿ ಸೊಪ್ಪು ತೊಗೊಂಡು ಬಂದೆ, ಮೆಂತ್ಯ ಸೊಪ್ಪು. ಯಾಕೋ ನಂಗೆ ಬಸ್ಸಾರು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಇತ್ತೀಚೆಗೆ ಸಣ್ಣ ನೋಡಿದಾಗ ತಿಂತಿದ್ದಿಲ್ಲ, ಬಟ್ ಇವಾಗ ಇಷ್ಟ ಆಗುತ್ತೆ. ಆ್ಯಂಡ್ ಸೊಪ್ಪು ಕಾಳು ಎಲ್ಲ ಹಾಕಿ ಮಾಡ್ತೀವಲ್ಲ, ಹೆಲ್ದಿ ವರ್ಷನ್ಸ್ ಬಸ್ಸಾರು, ಹಾಗಾಗಿಬಿಟ್ಟು ಇದನ್ನು ಮಾಡ್ತಾಯಿನಿ. ಇಲ್ಲಿ ಮೆಂತ್ಯ ಸೊಪ್ಪು ತಂದ ತಕ್ಷಣ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಹತ್ರನೇ ಬರ್ತಾರೆ. ಬೆಳಗ್ಗೆ ನನಗೆ ಅವಾಗ ಈ ಮಾಡಬೇಕನ್ನೋ ಐಡಿಯಾ ಇರಲಿಲ್ಲ, ಸೊ ಈಗ ಹೋಗಿ ತೊಗೊಂಡು ಬಂದೆ. ಸ್ವಲ್ಪ ಅಲ್ಲಿ ಹೋದರೆ ಎಕ್ಸ್ಪೆನ್ಸಿವು, ಈವನ್ ಅದು ಮಾರ್ಕೆಟ್ ಹತ್ರನೇ ಇದ್ದರೂ ಕೂಡ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, 10 ರೂಪಾಯಿ ದೊಡ್ಡ ವಿಷಯ ಅಲ್ವಲ್ಲ ಅಂತಂದ್ಬಿಟ್ಟು ಸೊ ಫ್ರೆಶ್ ಆಗಿ ತೊಗೊಂಡು ಬಂದು ನಾನಿಲ್ಲಿ ಬಸ್ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆಯೇ ಬಸ್ಸಾರು ಮಾಡ್ತಾನೆ ನಾನೇನು ಮಾಡಿದೆ, ಈವ್ನಿಂಗು ಪಾವ್ ಭಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಲಿಖಿತಿಗೆ ಇಷ್ಟ ಅಂತ ಪಾವ್ ಭಾಜಿಗೆ ನಾನು ಈ ಬೀಟ್ರೂಟ್ ಎಲ್ಲ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಷ್ಟೊಂದು ನೆನಪಾಯಿತು ನನಗೆ ಒಂದು ರೆಸಿಪಿ ಮಾಡೋಕ್ಕಿದೆ, ಬೀಟ್ರೂಟ್ ಎಲ್ಲ ಕಟ್ ಮಾಡಿದರೆ ಕೈ ಕಲರ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಅದನ್ನ ಅಲ್ಲೇ ಸೈಡಿಗೆ ಇಟ್ಬಿಟ್ಟು ಕ್ವಿಕ್ಕಾಗಿ ರೆಸಿಪಿ ಮಾಡಿಕೊಂಡೆ. ಸೊ ಪಾನ್ ಲಡ್ಡು, ಸೊ ಈ ರೆಸಿಪಿ ಬರುತ್ತೆ, ಮೇ ಬಿ ನಾಳೆ ಬರ್ಬೋದು ಯೂಟ್ಯೂಬಲ್ಲಿ, ನನ್ನ ಶಿವಮೊಗ್ಗ ರೆಸಿಪೀಸಲ್ಲಿ ಚೆಕ್ ಮಾಡಿ. ಸೊ ಅದನ್ನು ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ತರಕಾರಿ ಅದು ಬೀಟ್ರೂಟ್ ಎಲ್ಲ ಕಟ್ ಮಾಡಿ ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಹಾಗೆಯೇ ಜೊತೆಗೆ ಸಾರು ಕೂಡ ಮಾಡ್ಕೊಳ್ತೀನಿ, ಮಲ್ಟಿ ಟಾಸ್ಕಿಂಗ್ ಥರ. ಸೊ ಕ್ವಿಕ್ಕಾಗಿ ಆಗಬೇಕು. ನನಗೆ ಜಾಸ್ತಿ ಹೊತ್ತು ಅಡುಗೆ ಮನೇಲಿ ನಿಲ್ಲಕ್ಕೆ ಇಷ್ಟ ಆಗಲ್ಲ. ಒಂದು ಒನ್ ಅವರ್ ಒಳಗೆ ನಾನು ಮ್ಯಾಕ್ಸಿಮಮ್ ಅಡುಗೆಗಳನ್ನ ಮುಗಿಸ್ತೀನಿ. ರೆಸಿಪಿ ಇದ್ದಾಗ ಮಾಡಲಿಕ್ಕಿದ್ದಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅದು ನೀಟಾಗೆ ಮಾಡ್ಕೊಂಡು ಬರಬೇಕಲ್ಲ, ಹಾಗಾಗಿ. ಹಾಗೆಯೇ ಅಲ್ಲಿ ನಾನು ಪಾವ್ ಭಾಜಿ ಮಾಡಲಿಕ್ಕೆ ತರಕಾರಿ ಬೇಯಿಸ್ಬಿಟ್ಟು ಅನ್ನಕ್ಕಿಟ್ಟು ಜೊತೆಗೆ ಸಾರಿಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಎ ಬಿ ಸಿ ಜ್ಯೂಸ್ ಮಾಡಿಕೊಂಡೆ. ಆ್ಯಪಲ್, ಕ್ಯಾರೆಟ್ ಹಾಗೆ ಬೀಟ್ರೂಟ್ ಹಾಕಿಬಿಟ್ಟು ಆ ಮೂರನ್ನು ನಾನು ತುರ್ದಿ ಹಾಕ್ಕೊಂಡೆ, ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಜ್ಯೂಸ್ ರೆಡಿ ಮಾಡಿಕೊಂಡು ಆಮೇಲೆ ಸಾರಿಗೆ ಕೂಡ ಮಸಾಲೆ ರುಬ್ಬಿಟ್ಟಿದೆ, ಅದನ್ನೆಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ಕುಕ್ಕಿಂಗ್ ಫಿನಿಶ್ ಆದಮೇಲೆ ನಾನು ಈಗ ಚಿಲ್ಲಾಗಿ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ನಾನು ನನ್ನ ಮೀ ಟೈಮ್ನ ಸ್ಪೆಂಡ್ ಮಾಡೋದು ಬಂದ್ಬಿಟ್ಟು ಇಲ್ಲಿ. ನನಗೆ ಈ ಪ್ಲೇಸ್ ತುಂಬ ಇಷ್ಟ, ಆ್ಯಂಡ್ ಮೈ ಹ್ಯಾಪಿ ಕಾರ್ನರ್ ಅಂತ ಕೂಡ ಹೇಳ್ಬೋದು. ನಾನು ಫ್ರೀ ಟೈಮಲ್ಲಿ ಈವನ್ ಈವ್ನಿಂಗ್ ಕಾಫಿ ಕುಡಿಯುವಾಗಲಿ ಇಲ್ಲಿ ಕೂತ್ಕೊಂಡು ಕುಡಿಲಿಕ್ಕೆ ಇಷ್ಟ ಆಗುತ್ತೆ. ತುಂಬ ಚಿಲ್ಡ್ ಅನಿಸುತ್ತೆ, ಆ್ಯಂಡ್ ನನಗೆ ಒಂಥರ ಫೇವ್ರೆಟ್ ಪ್ಲೇಸ್ ಇದು. ಸೊ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ರಿಲ್ಯಾಕ್ಸ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಕೂತ್ಕೊಂಡ್ರೆ ನನಗೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಇತ್ತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.